2013ರಲ್ಲಿ ಚುನಾವಣೆ ಆದಂಥ ಸಂದರ್ಭ ಅಲ್ಲೂ ಕೂಡ ಅಷ್ಟೇ CM ಅಭ್ಯರ್ಥಿ ಯಾರು, ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅಂತ ಘೋಷಣೆ ಮಾಡ್ದೇನೆ ಇಬ್ಬರು ಕೂಡ ಸಿದ್ದರಾಮಯ್ಯ ಅವರಾಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಇಬ್ಬರು ಕೂಡ ಒಂದು ರೀತಿಯಾಗಿ ಜೋಡೆತ್ತಿನ ರೀತಿ ನಡೆದುಕೊಂಡು ಸರ್ಕಾರಕ್ಕೆ ಅಧಿಕಾರಕ್ಕೆ ತರ್ತಾರೆ. ಮೊದಲಿಗೆ ಕಾಂಗ್ರೆಸ್ಗೆ ಅಧಿಕಾರಕ್ಕೆ ತರ್ತಾರೆ, ಅದಾದ ಬಳಿಕ ಮುಖ್ಯಮಂತ್ರಿ ಆಯ್ಕೆ ಆಗುತ್ತೆ. ಸರಳವಾಗಿ 3 ವರ್ಷಗಳು ನಡೆದುಕೊಂಡು ಹೋಗ್ತಾರೆ. ಒಂದ್ ಕಡೆ ಅಸಮಾಧಾನಗಳು ಕೂಡ ಕಂಡು ಬರುತ್ತೆ. ಒಂದಿಷ್ಟು ಶಾಸಕರು ಬಹಿರಂಗವಾಗಿ ಹೇಳೋದಕ್ಕೂ ಕೂಡ ಪ್ರಾರಂಭ ಮಾಡ್ತಾರೆ. ಆದ್ರೆ ಈ ಎರಡು ನಾಯಕರು ಯಾರು ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡಿ ಅಂತ ಕೇಳ್ತಾ ಇದ್ರು, ಜೊತೆಗೆ ಮುಖ್ಯಮಂತ್ರಿ ಆಗಿ ಯಾರಿದ್ರು ಅವರಿಬ್ರು ಎಲ್ಲೂ ಕೂಡ ಗದ್ದಲಕ್ಕೆ ಅವಕಾಶ ಮಾಡಕೊಡೋದಿಲ್ಲ. ಅವರ ಬೆಂಬಲಿಗರು ಮಾತ್ರ ಇರ್ತಾರೆ. ಮೇಡಮ್, ನಾನು ಹೇಳ್ತಾ ಹೋದೆ ಈ ರೀತಿಯಾದಂತ ವಿಚಾರ ನಾವು ಎಲ್ಲೂ ಕೂಡ ನೋಡಕ್ ಸಾಧ್ಯ ಇಲ್ಲ ಅಂತಾನೆ ಹೇಳ್ಬೋದು. ಕಾರಣ ಇಷ್ಟೇ ವಿವೇಕ್, ಸಿದ್ದರಾಮಯ್ಯ ಯಾವಾಗ್ಲೂ ಸಿದ್ಧಾಂತವನ್ನ ನಂಬಿಕೊಂಡು ಬಂದವರು, ಸಂವಿಧಾನವನ್ನ ನಂಬಿಕೊಂಡು ಬಂದವರು, ಜೊತೆಗೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರನ್ನ ನಂಬಿಕೊಂಡು ಬಂದಂತಹ ನಾಯಕ. ಹಾಗಾಗಿಯೇ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹೇಳಿದ ತಕ್ಷಣ ಅವರು ಸ್ಥಾನವನ್ನ ಬಿಟ್ಕೊಟ್ಟಿದ್ದು ಅದೇ ಕಾರಣ ಇಷ್ಟೇ. JDS ನಿಂದ ಹೊರಹಾಕಲ್ಪಟ್ಟ ನಂತರದಲ್ಲಿ ಅವರನ್ನ ಕರ್ಕೊಂಡು ಬಂದು ಅವರಿಗೆ ಉನ್ನತ ಹುದ್ದೆಗಳನ್ನ ನೀಡುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಸಾಕಷ್ಟು ಒಂದಿಷ್ಟು ಉಡುಗೊರೆಯನ್ನ ಸಿದ್ದರಾಮಯ್ಯಗೆ ಕೊಟ್ಟಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಧಿಕಾರದ ಜೊತೆಗೆ ಅವರಿಗೆ ಫ್ರೀ ಹ್ಯಾಂಡ್ ಕೂಡ ಅದೇ ಕಾರಣಕ್ಕೆ ಕೊಟ್ಟಿದ್ದಂತಹದ್ದು. ಸಿದ್ದರಾಮಯ್ಯ ಸಿದ್ಧಾಂತಕ್ಕೆ ಮಾತ್ರ ಕಟ್ಟು ಬಿದ್ದು ಎಲ್ಲಾ ಕೆಲಸಗಳನ್ನ ಮಾಡ್ತಾರೆ. ಅವರು ಯಾವುದೇ ವೈಯಕ್ತಿಕ ವಿಚಾರಗಳನ್ನ ಸೇರಿಸೋದಿಲ್ಲ, ಯಾರನ್ನೂ ಕೂಡ ವೈಯಕ್ತಿಕವಾಗಿ ಒಂದು ಹಂತಕ್ಕೆ ಟೀಕೆನೂ ಮಾಡೋದಿಲ್ಲ. ಜೊತೆಗೆ ಯಾವುದನ್ನು ಕೂಡ ಪಕ್ಷದ ಒಳಗಡೆ, ಪಕ್ಷದ ಆಯಕಟ್ಟಿನ, ಪಕ್ಷದ ಚೌಕಟ್ಟಿನ ಒಳಗೆಯೇ ಅವರೆಲ್ಲವನ್ನೂ ಕೂಡ ಮಾಡ್ತಾರೆ ಅನ್ನುವಂತಹ ಕಾರಣಕ್ಕಾಗಿಯೇ ಸಿದ್ದರಾಮಯ್ಯ ಅವ್ರನ್ನ ಇಲ್ಲಿಯವರೆಗೂ ಕೂಡ ಇದೇ ರಾಹುಲ್ ಗಾಂಧಿ ಅವರು ನಂಬಿಕೊಂಡು ಜೊತೆಗೆ ಅವರನ್ನೇ ಮುಂದುವರಿಸ್ಕೊಂಡು ಬಂದಿದ್ದಂಥದ್ದು. ನಾ ಹೇಳಿದಂತೆ ನಿನ್ನೆಯೂ ಕೂಡ ಅವರ ವಿದಾಯದ ಒಂದಿಷ್ಟು ಸುದ್ದಿಗೋಷ್ಠಿಯಲ್ಲೂ ಕೂಡ ಅವ್ರು ಹೇಳಿದ್ದಿಷ್ಟೇ, ನನಗೆ ಅಭಿಮಾನಿ ದೇವರುಗಳೇ ಮತದಾರರು, ಜೊತೆಗೆ ನಮ್ಮ ಸಂವಿಧಾನವೇ ನನಗೆ ಎಲ್ಲ ರೀತಿಯಾದಂತಹದ್ದು ಅನ್ನುವಂಥ ಮಾತುಗಳೇನಿದೆ ಅದೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನ ಒಳಗೊಂಡಂತಹದ್ದೇ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ. ಇದರ ಜೊತೆಗೆ ಸಹಜವಾಗಿ ಏನು DK ಶಿವಕುಮಾರ್ ಅವರ ಹಾದಿಯೂ ಏನು ಸುಲಭಕ್ಕಿರಲಿಲ್ಲ. ಯಾವಾಗ ತುಂಬಾ ಜನ 2ನೇ ಬಾರಿ ಸಿದ್ದರಾಮಯ್ಯ ಅವ್ರನ್ನ CM ಮಾಡಿದಂಥ ಸಂದರ್ಭದಲ್ಲಿ ಅವರು ಈ ಪಕ್ಷದವರಲ್ಲ, ವಲಸೆ ಬಂದವರು, ಅವರನ್ನ JDS ನಿಂದ ಹೊರಹಾಕಲ್ಪಟ್ಟಿತ್ತು, ಅವರು ಇಲ್ಲಿ ಬಂದು 2ನೇ ಬಾರಿ CM ಆಗುವಂತಹದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನ ಮೂಲ ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ರು. ಆದ್ರೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ಗೊತ್ತು ಸಿದ್ದರಾಮಯ್ಯ ಅವರ ಗತ್ತು ಮತ್ತೆ ಅವರ ಸಿದ್ಧಾಂತದ ಒಂದಿಷ್ಟು ನಂಬಿಕೆ ಏನು ಅಂತ. ಹಾಗಂತ DK ಶಿವಕುಮಾರ್ ಅವರಿಗೆ ಅದಿಲ್ಲ ಅನ್ನುವಂತಹದ್ದಲ್ಲ. ಆದ್ರೆ ಅಹಿಂದವನ್ನ ಒಗ್ಗೂಡಿಸಿಕೊಂಡು, ಅಹಿಂದವನ್ನ ಇನ್ನೂ ತಮ್ಮ ಮುಷ್ಟಿಯಲ್ಲಿ ಇಟ್ಟುಕೊಂಡು, ಅಹಿಂದ ಮತವೇ ಕಾಂಗ್ರೆಸ್ಗೆ ನಿರ್ಣಾಯಕ ಅನ್ನುವಂತಹದ್ದನ್ನ ತೋರ್ಪಟ್ಟಿದ್ದಂತಹದ್ದು ಅಥವಾ ತೋರಿಸಿದ್ದಂತಹದ್ದು 2ನೇ ಬಾರಿ ಇದೇ ಸಿದ್ದರಾಮಯ್ಯ. ಹಾಗಂತ ಈ ಬಾರಿಯ 23ರ ಚುನಾವಣೆಯಲ್ಲಿ ಕೇವಲ ಸಿದ್ದರಾಮಯ್ಯ ಒಬ್ಬರಿಂದನೇ ಆಯ್ತು ಅನ್ನುವಂತಹದ್ದಲ್ಲ. DK ಶಿವಕುಮಾರ್ ಅವರ ಶ್ರಮ ಕೂಡ ಇದೆ, ಆ ಶ್ರಮಕ್ಕೆ ಈಗ ಪ್ರತಿಫಲ ಸಿಗ್ತಿದೆ. ಆದ್ರೆ ಸಿದ್ದರಾಮಯ್ಯ ಅವರ ಈ ನಡೆ ಏನಿದೆ ಅದೆಲ್ಲವೂ ಕೂಡ ರಾಹುಲ್ ಗಾಂಧಿ ಅವರ ಮೇಲಿಟ್ಟ ನಂಬಿಕೆ, ಸೋನಿಯಾ ಗಾಂಧಿ ಮೇಲಿಟ್ಟ ಗೌರವ ಎಲ್ಲವನ್ನೂ ಕೂಡ ತೋರ್ಪಡಿಸಿದಂತಂತೂ ನಿಜ. ಈಗ ಅವರು ದೆಹಲಿಗೆ ಹೋಗಿ ಇಷ್ಟು ಸಲೀಸಾಗಿ ಅವ್ರಿಗೊಂದು ಧನ್ಯವಾದವನ್ನ ಹೇಳೋದಕ್ಕೆ ಹೋಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ತಮ್ಮ ಪುತ್ರನ ಮುಂದಿನ ರಾಜಕೀಯ ಜೀವನದ ಜೊತೆಗೆ ತಾವು ನಂಬಿದ್ದಂತಹ ಸಿದ್ಧಾಂತ, ತಾವು ಅಂದುಕೊಂಡಿದ್ದಂತಹ ಆ ಅಧಿಕಾರ ಎಲ್ಲ ಕೊಟ್ಟಿದ್ದಂತಹದ್ದು ಆ ನಾಯಕರುಗಳು. ಆ ನಾಯಕರುಗಳಿಗೆ ಒಂದು ಗೌರವಯುತವಾದಂತಹ ಒಂದು ನಮಸ್ಕಾರ ಹೇಳ್ಬೇಕು ಅನ್ನುವಂತಹ ಕಾರಣಕ್ಕೆ ಅವ್ರು ಹೋಗಿದ್ದಂತಹದ್ದು. ಅದೆಲ್ಲದರ ಹಿಂದೆ ಸಿದ್ಧಾಂತವೂ ಕೂಡ ಇತ್ತು ಅನ್ನುವಂತಹದ್ದು ಕನ್ಫರ್ಮ್. ಇದರ ಜೊತೆಗೆ ಮುಂಬರುವಂತಹ ದಿನಗಳಲ್ಲಿ DK ಶಿವಕುಮಾರ್ ಅವರ ಹಾದಿ ಅಷ್ಟು ಸೊಲೀಸಲ್ಲ. ಸಿದ್ದರಾಮಯ್ಯ ಅವರನ್ನ ಹೊರತುಪಡಿಸಿ DK ಶಿವಕುಮಾರ್ ಅವರು ಏನೋ ಮಾಡ್ತಾರೆ ಅನ್ನುವಂತಹದ್ದು ಕೂಡ ಅಲ್ಲ. ಅದು ನೀವು ಕೂಡ ನೋಡಿದ್ದೀರಾ. ಅದನ್ನ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಅಂದ್ರೆ ನೀವು ನೋಡಿದಂತೆ DK ಶಿವಕುಮಾರ್ ಅವರ ಮುಂದಿನ ಒಂದಿಷ್ಟು ನಡೆಗಳು, ಮುಂದೆ ಅವರು ಸಿದ್ದರಾಮಯ್ಯ ಅವ್ರನ್ನ ಬಿಟ್ಟು ಹೋದ್ರೆ ಏನಾಗುತ್ತೆ ಅನ್ನುವಂಥದ್ದನ್ನು ಹೇಳೋದಾದ್ರೆ, ಇಷ್ಟು ದಿನವೂ ಕೂಡ ಎಲ್ಲೋ ಒಂದ್ ಕಡೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಬಳಿಕ ಸಿದ್ದರಾಮಯ್ಯ ಟೀಮ್ ನಲ್ಲಿ ಇರ್ತಕ್ಕಂಥ ಶಾಸಕರಾಗಿರ್ಬೋದು, ಸಚಿವರುಗಳಾಗಿರ್ಬೋದು, ಅವ್ರನ್ನೆಲ್ಲ ಜೊತೆಗೆ ತೆಗೆದುಕೊಂಡು ಹೋಗ್ತಾರ ಅನ್ನೋದು ಒಂದಿಷ್ಟು ಕುತೂಹಲ ಮೂಡಿಸ್ತಿತ್ತು. ಒಂದಿಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಿತ್ತು. ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ವಿಚಾರ ಸಾಕಷ್ಟು ವೈರಲ್ ಆಗ್ತಿತ್ತು. ಸಿದ್ದರಾಮಯ್ಯ ಟೀಮ್ ಅನ್ನ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ಜೊತೆಗೆ ಕರ್ಕೊಂಡು ಹೋಗ್ತಾರಾ ಇಲ್ವಾ ಅನ್ನೋದು. ಆದ್ರೆ ನಿನ್ನೆ DK ಶಿವಕುಮಾರ್ ಅವರು ನಡ್ಕೊಂಡಂತ ರೀತಿ ನೋಡಿದ್ರೆ ಎಲ್ಲರಿಗೂ ಕೂಡ ಒಟ್ಟಾಗಿ ಕರ್ಕೊಂಡು ಹೋಗೋದು DK ಶಿವಕುಮಾರ್ ಅವರ ಕರ್ತವ್ಯ ಅಂತ ಕೂಡ ಕಂಡು ಬರ್ತಾ ಇದೆ. ಜೊತೆಗೆ ಅವರು ಒಂದಿಷ್ಟು ಆಲೋಚನೆ ಕೂಡ ಮಾಡ್ಕೊಂಡಿದ್ದಾರೆ ಒಟ್ಟಾಗಿ ಹೋಗೋದಕ್ಕೆ. ಈಗಾಗಲೇ ನಿನ್ನೆ ಸಿದ್ದರಾಮಯ್ಯನವರ ಕಾಲಿಗೂ ಕೂಡ ಬೀಳ್ತಾರೆ, ನಿಮ್ಮ ಆಶೀರ್ವಾದ ಬೇಕು ಸರ್ಕಾರ ನಡೆಸೋದಕ್ಕೆ ಅಂತ ಕೂಡ ಹೇಳ್ತಾರೆ. ಎಲ್ಲವೂ ಅಂದ್ರೆ ಸಿದ್ದರಾಮಯ್ಯ ಇಲ್ಲಿ ಇರಲೇಬೇಕು, ಅನಿವಾರ್ಯ ಪರಿಸ್ಥಿತಿ. ಯಾಕಂದ್ರೆ ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರದು ಎಷ್ಟು ಒಂದು ರೀತಿಯಾಗಿ ಎಷ್ಟರ ಮಟ್ಟಿಗೆ JDS ನಲ್ಲಿ ದೇವೇಗೌಡರಾಗಿರ್ಬೋದು, ಮತ್ತೆ BJPಯಲ್ಲಿ ಯಡಿಯೂರಪ್ಪನವರಾಗಿರ್ಬೋದು, ಈ ರೀತಿಯಾಗಿ
ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರು ಒಂದು ಇಂಪಾರ್ಟೆಂಟ್ ಪಾರ್ಟ್ ಮತ್ತು ಮೇಜರ್ ರೋಲ್ ಅನ್ನ ಪ್ಲೇ ಮಾಡಿದಂಥವರು. ಅವರಿಲ್ಲ ಅಂದ್ರೆ ಕಾಂಗ್ರೆಸ್ಗೆ ಬಹುಶಃ ಕಷ್ಟ ಆಗ್ಬೋದು ಅನ್ನೋ ಒಂದಿಷ್ಟು ಲೆಕ್ಕಾಚಾರಗಳು ಹೈಕಮಾಂಡ್ ನಾಯಕರು ಕೂಡ ಹಾಕಿದ್ರು. ಆ ನಿಟ್ಟಿನಲ್ಲೇ ಮೊದಲಿಗೆ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೂಡ ಬಿಟ್ಕೊಡ್ತಾರೆ. ಅದಾದ ಬಳಿಕ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಆಯ್ಕೆ ಮಾಡೋದಕ್ಕೂ ಮುಂದಾದಂತಹ ಸಂದರ್ಭದಲ್ಲೂ ಡಿ ಕೆ ಶಿವಕುಮಾರ್ ಅವರು ಕೂಡ ಅಷ್ಟೇ ನಿಮ್ಮ ಸಹಕಾರ ಬೇಕು ಅಂತಾನೆ ಸಿದ್ದರಾಮಯ್ಯ ಜೊತೆ ಕೂಡ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅಂದ್ರೆ ಅವ್ರೇನಾದ್ರೂ ಮುಖ್ಯಮಂತ್ರಿ ಆದ ಬಳಿಕ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಯ್ಕೆ ಆದ ಬಳಿಕ ಯಾವ ರೀತಿಯಾಗಿ ನಡ್ಕೊಂಡು ಹೋಗ್ತಾರೆ ಅಂದ್ರೆ, ಈಗಾಗಲೇ ಸಿದ್ದರಾಮಯ್ಯ ಆಪ್ತ ಸಚಿವರು ಅಂತ ಗುರುತಿಸ್ಕೊಂಡವರು ಒಂದಿಷ್ಟು ಜನ ಇದ್ದಾರೆ. ಅವರಿಗೆಲ್ಲರಿಗೂ ಮತ್ತೆ ಸಚಿವ ಸ್ಥಾನ ಸಿಗುತ್ತಾ ಅಥವಾ ಬೇರೆಯವರಿಗೆ ಹೊಸ ಫೇಸಸ್ಗೆ ಏನಾದ್ರೂ ಮಣೆ ಹಾಕ್ತಾರ ಅನ್ನೋದು ಒಂದಿಷ್ಟು ಕುತೂಹಲ ಕೂಡ ಮೂಡಿಸ್ತಿತ್ತು. ಆದ್ರೆ ನಿಜಕ್ಕೂ ಕೂಡ ಈ ಬಾರಿ ಆ ರೀತಿಯಾದಂಥ ಪರಿಸ್ಥಿತಿ ಏನು ಕೂಡ ಮಾಡಲ್ಲ ಅಂತಾನೆ ಅನಿಸ್ತಿದೆ. ಯಾಕಂದ್ರೆ ಇದ್ದಂಥ ಸಚಿವರಿಗೆ ಸಾಕಷ್ಟು ಅವಕಾಶ ಕೊಡುವಂಥ ಸಾಧ್ಯತೆಗಳಿದೆ. ಅದನ್ನ ಹೊರತುಪಡಿಸಿ ಕೇವಲ 8 ರಿಂದ 9 ಸ್ಥಾನಗಳಿಗೆ ಮಾತ್ರ, 9 ಸಚಿವ ಸ್ಥಾನಗಳಿಗೆ ಮಾತ್ರ ಹೊಸ ಮಖಗಳಿಗೆ ಮಣೆ ಹಾಕುವಂತ ಸಾಧ್ಯತೆಗಳಿದೆ ಅಂತಾನೂ ಕೂಡ ಕೇಳಿ ಬರ್ತದೆ. ಎಸ್ ಜೀವನ್, ಈಗ ಹೇಳೋದಾದ್ರೆ ನಿನ್ನೆಯ ವಿಚಾರದಲ್ಲೂ ಕೂಡ ನೀವು ಸಾಕಷ್ಟು ಮಾತನಾಡ್ತಾ ಹೋದ್ರಿ. ಈಗ ಮುಂದೆ ಡಿ ಕೆ ಶಿವಕುಮಾರ್ ಏನಾದರೂ ಮುಖ್ಯಮಂತ್ರಿ ಆಯ್ಕೆ ಆಗಿ ಬಂದ್ರೆ ಹೈಕಮಾಂಡ್ ಮುಂದೆ, ಅವರ ಮುಂದೆ ಇರ್ತಕ್ಕಂಥ ಪ್ರಶ್ನೆಗಳು ಏನು ಉದ್ಭವ ಆಗುತ್ತೆ ಸರ್ಕಾರ ನಡೆಸೋದಕ್ಕೆ, ಏನು ಅವರು ಎಷ್ಟರ ಮಟ್ಟಿಗೆ ಮೇಜರ್ ರೋಲ್ ಆಗಿ ಸಿದ್ದರಾಮಯ್ಯನವರು ಆ ಸರ್ಕಾರ ಭಾಗದಲ್ಲಿ ಇರ್ತಾರೆ ಅಂತ ಅನ್ಸುತ್ತೆ ನಿಮಗೆ? ಹೌದು ವಿವೇಕ್, ಈಗ ಯಾಕೆಂದ್ರೆ ಈ ಹಿಂದೆ 3 ವರ್ಷ ಕಂಪ್ಲೀಟ್ ಮಾಡಿರೋಂಥದ್ದು ಸಿಎಂ ಸಿದ್ದರಾಮಯ್ಯನವರು 3 ವರ್ಷ ಕಂಪ್ಲೀಟ್ ಮಾಡಿರೋ ನಿಟ್ಟಿನಲ್ಲಿ ಅವರ ಒಂದು ಸಚಿವ ಸ್ಥಾನಗಳು ಏನಿದೆ, ಅವರ ಒಂದು ಕ್ಯಾಬಿನೆಟ್ ಏನಿದೆ, ಈ ಒಂದು ಕ್ಯಾಬಿನೆಟ್ನ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಮರೆಯೋ ಹಾಗಿಲ್ಲ. ಯಾಕಂದ್ರೆ ಮೇಜರ್ ರೋಲ್ ಪ್ಲೇ ಮಾಡಿದ್ದಾರೆ ಇಲ್ಲಿ 3 ವರ್ಷದವರೆಗೂ. ಯಾವುದೇ ರೀತಿಯಾದಂಥ ಒತ್ತಡಗಳನ್ನ ತಲೆ ಮೇಲೆ ಹೇಳ್ಕೊಳ್ದೆ ಈ ರೀತಿಯಾದಂಥ ಕೆಲವೊಂದು ಮೇಜರ್ ರೋಲ್ಗಳನ್ನ ಇಲ್ಲಿ ಪ್ಲೇ ಮಾಡಿದ್ದಾರೆ ಒಂದು ಸಿದ್ದರಾಮಯ್ಯ ಕ್ಯಾಬಿನೆಟ್. ಈ ಒಂದು ಕ್ಯಾಬಿನೆಟ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನದ್ದು ಆಪ್ತ ಸಚಿವರು ಅಂತ ಗುರುತಿಸ್ಕೊಂಡಿರೋರನ್ನ ಜೊತೆಗೆ ಕರ್ಕೊಂಡೇ ಹೋಗ್ಬೇಕಾಗುತ್ತೆ. ಯಾಕೆಂದ್ರೆ ಸಿದ್ದರಾಮಯ್ಯನವರ ಬೆಂಬಲ ಏನು ಬೇಕು ಸರ್ಕಾರಕ್ಕೋಸ್ಕರ, ಈ ಒಂದು ಸರ್ಕಾರಕ್ಕೆ ಬೆಂಬಲ ಬೇಕು ಅಂದಾಗ ಆಪ್ತ ಸಚಿವರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗೋದು ಅವ್ರಿಗೂ ಕೂಡ ಅನಿವಾರ್ಯ, ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಅನಿವಾರ್ಯ ಆಗಿರುತ್ತೆ. ಯಾಕೆ ಅದರ ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ ಏನಿದ್ದಾರೆ ಅವರ ಮಗ ಅಂತ ಮುಂದಿನ ರಾಜಕೀಯ ಅಂದರೆ ಏನು, ಇವಾಗ ಸಿದ್ದರಾಮಯ್ಯನವ್ರಿಗೆ ಆಲ್ರೆಡಿ ನೆನ್ನೆ ಪ್ರೆಸ್ ಮೀಟ್ನಲ್ಲೂ ಕೂಡ ಹೇಳಿದರು, ನಾನು ಬದುಕಿರೋವರೆಗೂ ಇನ್ನು ರಾಜಕೀಯ ಬಿಡಲ್ಲ, ನಾನು ಇಲ್ಲೇ ರಾಜಕೀಯದಲ್ಲೇ ಇರ್ತೀನಿ ಅಂತದ್ದು, ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಅಂತಲೂ ಹೇಳಿರೋದು. ಈ ಒಂದು ಸಂದರ್ಭದಲ್ಲಿ ಈಗ ಪ್ರೆಸೆಂಟ್ ಈಗ ಅವರು ಮಗನ ಬಗ್ಗೆ ಯೋಚನೆ ಮಾಡ್ದಲ್ಲೇ ಇದ್ರೂ ಮುಂದಕ್ಕಂತೂ ಯೋಚನೆ ಮಾಡಲೇಬೇಕು. ಅಂದರೆ ಮುಂದಿನ ಅವಧಿನಲ್ಲಿ ಮಗನ ಬಗ್ಗೆ ಯೋಚನೆ ಮಾಡಲೇಬೇಕಾಗುತ್ತೆ ಯತೀಂದ್ರ ಸಿದ್ದರಾಮಯ್ಯನ ಬಗ್ಗೆ. ಈ ಒಂದು ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಏನಿದ್ದಾರೆ ಅವ್ರು ಕೂಡ ಅವ್ರಿಗೊಂದು ಸ್ಥಾನಮಾನಗಳು ಸಿಗಬೇಕು ಅನ್ನೋದು ಸಿದ್ದರಾಮಯ್ಯನವರ ಮನಸ್ಸಲ್ಲಿ ಇದ್ದೇ ಇರುತ್ತೆ ವಿವೇಕ್. ಯಾಕೆ ಅಂದರೆ ಮುಂದಿನ ರಾಜಕಾರಣಗಳನ್ನ ನೋಡಿದಾಗ, ಮುಂದಿನ ದಿನಗಳನ್ನ ನೋಡಿದಾಗ ಈಗ ಅವ್ರಿಗೆ ಬೇಕೇ ಬೇಕಾಗುತ್ತೆ ಸಿದ್ದರಾಮಯ್ಯನವ್ರಿಗೆ. ಏಕೆಂದರೆ ಅವರ ಒಂದು ಕುಟುಂಬ ಇವಾಗ ಕಾಂಗ್ರೆಸ್ನಲ್ಲಿ ಅಷ್ಟಾಗಿ ಕುಟುಂಬ ರಾಜಕಾರಣ ಇಲ್ಲಿವರೆಗೂ ಕಂಡು ಬಂದಿಲ್ಲ. ಆದರೆ ಮುಂಬರುವಂಥವ್ರು ಅದೇ ಕುಟುಂಬದ ರಾಜಕಾರಣ ಬೇಕು ಅನ್ನೋ ಒಂದು ಮನಸ್ಥಿತಿ ಅವರಲ್ಲೂ ಇರ್ಬೋದು. ಈಗ ಅವರು ಕೂಡ ಕೆಲವೊಂದು ಮುಂದಕ್ಕೆ ಹೋಗ್ಲಿ, ನಮ್ಮ ಕುಟುಂಬದಿಂದನೂ ಹೋಗ್ಲಿ, ಈ ಹಿಂದೆ ಅಂತೂ ಇಲ್ಲ, ನಮ್ಮ ಮುಂದಿನ ಕುಟುಂಬಕ್ಕೆ ನಮ್ಮ ಕುಟುಂಬದವರು ಹೋಗ್ಲಿ ಅನ್ನೋ ಒಂದು ಏನು ಮನಸ್ಥಿತಿ ಅವ್ರಿಗೂ ಕೂಡ ಇದ್ದೇ ಇರೋವಂಥದ್ದು. ಈ ಒಂದು ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಆಗಿರ್ಬೋದು ಮತ್ತು ಆಪ್ತ ಸಚಿವರನ್ನ ಡಿ ಕೆ ಶಿವಕುಮಾರ್ ಅವರು ಕಡೆಗಣಿಸಲ್ಲ ಅಂತ ಇಲ್ಲಿವರೆಗೂ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಇನ್ನು ಅನ್ನೋದಕ್ಕಿಂತ ಹಿರಿಯ ಸಚಿವರುಗಳನ್ನ ಅವ್ರು ಕೈ ಬಿಡೋಕ್ ಆಗೋದಿಲ್ಲ. ಕಾರಣ ಇಷ್ಟೇ, ಅವರಿಗೂ ಕೂಡ ಸಿಎಂ ಸ್ಥಾನ ಅನ್ನುವಂತಹದ್ದು ಹೊಸದು. ಮತ್ತೆ ಇರುವಂತಹ ಸಚಿವರುಗಳಲ್ಲಿ ಅವರಿಗೆ ಮಾರ್ಗದರ್ಶನ ಬೇಕೇ ಬೇಕು. ಯಾಕಂದ್ರೆ ಇಲಾಖಾವಾರು 2-3 ಬಾರಿ ಸಚಿವರಾದಂಥವ್ರಿದ್ದಾರೆ. ಹಾಗಾಗಿ ಇದರ ಜೊತೆಗೆ ಮತ್ತೊಂದು ವಿಚಾರ ಅಂತಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಈ ನಡೆ ಇಡೀ ರಾಜ್ಯ ಒಪ್ಪಿಕೊಳ್ಳುವಂತಹ ರೀತಿಯಲ್ಲಿ ಅವರು ನಡ್ಕೊಂಡ್ರು. ಯಾಕಂದ್ರೆ ಸಚಿವ ಸ್ಥಾನ ಹೋಗುವಂತಹ ಸಂದರ್ಭದಲ್ಲಿ ಹಿಂದೆ ಅನೇಕ ಸರ್ಕಾರಗಳಲ್ಲಿ ಯಾರೋ ಸಚಿವರುಗಳನ್ನ ಕೈಬಿಟ್ಟಂತಹ ಸಂದರ್ಭದಲ್ಲಿ ಅಷ್ಟೇ ಯಾಕೆ ಏನು ಸಿಎಂ ರಾಜಕೀಯ ಹುದ್ದೆಯಿಂದ ಕೈಬಿಟ್ಟಂತವ್ರೆ ಯಾವ ಮಟ್ಟಿಗೆ ತಮ್ಮ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ರು, ಅಭಿಮಾನಿಗಳನ್ನ ಸೇರಿಸ್ತಾ ಇದ್ರು, ಅಭಿಮಾನಿಗಳ ಮೂಲಕ ಒತ್ತಡಗಳನ್ನ ಹಾಕ್ತಾ ಇದ್ರು. ಆದ್ರೆ ಸಿದ್ದರಾಮಯ್ಯ ಮಾತ್ರ ಯಾವುದೇ ಒತ್ತಡ ಇಲ್ಲದೆ, ಯಾರಿಗೂ ಮಣಿಯದೆ ತಮ್ಮ ಆಪ್ತ ಸಚಿವರುಗಳಿಗೆ, ಇಡೀ ಸಂಪುಟದ ಸಹೋದ್ಯೋಗಿಗಳಿಗೆ ತಮ್ಮ ಮನದಾಳದ ಮಾತುಗಳನ್ನ ಹೇಳೋ ಮೂಲಕ, ಮುಂದೆ ನೀವು ಯಾವ ರೀತಿಯಾಗಿ ಇರಬೇಕು ಅನ್ನುವಂತಹ ಸಲಹೆಯನ್ನ ನೀಡೋ ಮೂಲಕ, ತಾವು ಸಕ್ರಿಯ ರಾಜಕಾರಣದಲ್ಲಿ ಇರ್ತೇವೆ ಅನ್ನೋ ಮೂಲಕ ಎಲ್ರಿಗೂ ಕೂಡ ಅಭಯ ಹಸ್ತವನ್ನ ನೀಡಿರೋದಂತೂ ನಿಜ. ಅವರನ್ನ ಕೇಂದ್ರಕ್ಕೆ ಅಂದ್ರೆ ರಾಷ್ಟ್ರ ರಾಜಕಾರಣಕ್ಕೆ ಕರೆದ್ರೂ ಕೂಡ ನನಗೆ ರಾಷ್ಟ್ರ ರಾಜಕಾರಣ ಒಗ್ಗೋದಿಲ್ಲ, ನಾನು ಅಂದ್ರೆ ಜನರ ಸೇವೆಯಿಂದನೇ ಇಲ್ಲಿ ಇರಬೇಕು. ಯಾಕಂದ್ರೆ ತಾನು ಕೆಳ ಹಂತದಿಂದ ಸಿಎಂ ಹುದ್ದೆಯವರೆಗೆ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋದ್ರೆ ಇಲ್ಲಿರುವಂತಹ ಒಂದಿಷ್ಟು ಶಕ್ತಿಗಳು ಅಂದ್ರೆ ಬೇರೆ ಬೇರೆ ಪಕ್ಷಗಳಿಗೆ ನಾನು
ಮತ್ತೆ ಅಂದ್ರೆ ನನ್ನಂತಹ ಧ್ವನಿ ಇನ್ನೊಂದು ಬರುವವರೆಗೂ ಕೂಡ ನಾನು ಇಲ್ಲಿನ ಕೆಲಸ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಇರಬೇಕು ಅನ್ನುವಂತಹ ಕಾರಣಕ್ಕೆ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಿಕ್ಕೂ ಕೂಡ ಒಪ್ಪಿಲ್ಲ. ಹಾಗಾಗಿ ಸಿದ್ದರಾಮಯ್ಯ ಅವರ ಈ ನಡೆ, ಸಿದ್ದರಾಮಯ್ಯ ಅವರ ಈ ನಿರ್ಧಾರ ಇಡೀ ರಾಜ್ಯದ ಜನತೆಗೆ ಅಂದ್ರೆ ಅಭಿಮಾನಿಗಳಿಗೆ ಮತ್ತೆ ಒಂದಿಷ್ಟು ಜನರಿಗೆ ಸಹಜವಾಗಿ ಅದು ನೋವುಂಟು ಮಾಡಿದ್ರೂ ಕೂಡ ಯಾವುದೇ ಅಡ್ಡಿ, ಆತಂಕ, ಸಮಸ್ಯೆ ತಮ್ಮ ಪಕ್ಷಕ್ಕೆ ಯಾವುದೇ ಮುಜುಗರ ಆಗದಂತೆ ನಡೆದುಕೊಂಡಿದ್ದಂತಹದ್ದಂತೂ ನಿಜಕ್ಕೂ ಒಂದು ಸ್ವಾಗತಾರ್ಹ ವಿಚಾರದ ಜೊತೆಗೆ ಅವರ ರಾಜಕೀಯ ಅನುಭವದ ಒಂದಿಷ್ಟು ಬುದ್ಧಿಮತ್ತೆ ಎಷ್ಟಿತ್ತು ಅನ್ನುವಂತಹದ್ದನ್ನಂತೂ ತೋರಿಸ್ಕೊಟ್ಟಿರೋದು ನಿಜ. ಹಾಗಾಗಿ ಸಿದ್ದರಾಮಯ್ಯ ಅವರ ಮುಂದಿನ ಹಾದಿ ತುಂಬಾ ಇನ್ನೂ ಚೆನ್ನಾಗಿರುತ್ತೆ ಅನ್ನುವಂತಹದ್ದು ಅನೇಕರ ಒಂದಿಷ್ಟು ಮಾತುಗಳಾದ್ರೂ ಕೂಡ ಅವರು ಸಕ್ರಿಯ ರಾಜಕಾರಣದಲ್ಲಿ ಮುಂದೆಯೂ ಭಾಗಿಯಾಗ್ತಾರೆ ಅನ್ನುವಂತಹ ನಂಬಿಕೆ ಕೂಡ ಅವರೆಲ್ಲರಿಗೂ ಇರುವಂಥದ್ದು. ಇದಿಷ್ಟು ಅಶ್ವವೇಗ ಡಿಜಿಟಲ್ ಅಂದ್ರೆ ನಾವು ಮೂರು ಜನ ರಿಪೋರ್ಟರ್ಗಳು ನೋಡಿದಂತಹದ್ದು, ನಾವು ಫೀಲ್ಡಲ್ಲಿ ಕಂಡಂತಹದ್ದು, ಒಂದಿಷ್ಟು ಸೋರ್ಸ್ಗಳು ನಮ್ಮ ಜೊತೆ ಮಾತನಾಡಿದಂತಹ ವಿವರಣೆ, ಸಿದ್ದರಾಮಯ್ಯ ಅವರ ನಡೆ, ನಿನ್ನೆಯ ನಡೆ ಇಡೀ ಕೃಷ್ಣವನ್ನ ಅಂದ್ರೆ ಇಡೀ ಕಾವೇರಿ ನಿವಾಸವನ್ನ ಒಂದು ಭಾವನಾತ್ಮಕ ಕ್ಷಣವನ್ನಾಗಿ ಮಾಡಿತ್ತು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ.